ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಬನ್ನರ್ಘಟ್ಟ ರೋಡ್ ಬಂದಿದ್ದೀವಿ. ಸೊ ಯಾವಾಗಲೂ ಬನ್ನರ್ಘಟ್ಟ ರೋಡ್ ಬಂದಾಗ ಹಂಗೆ ಮೇನ್ ರೋಡಲ್ಲಿ ಪಾಸ್ ಆಗ್ಬಿಡ್ತೀವಿ. ಈಗ ಸ್ವಲ್ಪ ರೈಟ್ ಡಿವಿಯೇಷನ್ ತೊಗೊಂಡು ಒಳಗಡೆ ಬಂದಿದ್ದೀವಿ. ಗೊಟ್ಟಿಗೆರೆ ವೀವರ್ಸ್ ಕಾಲೋನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಪಕ್ಕದಲ್ಲಿ ಲೈನಾಗಿ ಮಗ್ಗಗಳಿದೆ. ಅದ್ರ ಪಕ್ಕದಲ್ಲೇ ಒಂದು ಹೊಸದಾದ ಹೋಟೆಲ್ ಶುರುವಾಗಿದೆ, ತಾಜಾ ತಿಂಡಿ ಅಂತ. ಇದರ ಸ್ಪೆಷಲ್ ಏನು ಅಂದರೆ ಇಲ್ಲಿ ಇದರ ರನ್ ಮಾಡ್ತಾರೋದು ಒಬ್ಬರು ವರ್ಕಿಂಗ್ ವುಮೆನ್ನು. ಅವರು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಸಂಜೆ 4 ಗಂಟೆಗೆ ಬಂದು ರೆಡಿ ಮಾಡಿಕೊಂಡು ಎಲ್ಲನೂ 7 ಗಂಟೆಗೆ ಅಂಗಡಿ ಓಪನ್ ಮಾಡ್ತಾರೆ. ಸೊ ವೀಕ್ ಡೇಸಲ್ಲಿ 7 ಗಂಟೆಗೆ ಇದು ಓಪನ್ ಆಗುತ್ತೆ. ಸೊ ವೀಕೆಂಡಲ್ಲಿ ಮಾತ್ರ, ಅಂದರೆ ಸಂಡೇಸ್ ಮಾತ್ರ ಅವ್ರಿಗೆ ರಜೆ ಇರುತ್ತಲ್ಲ, ಆದ್ದರಿಂದ ಬೆಳಗ್ಗೆ ಹೊತ್ತೇ ಟಿಫನು ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆಮೇಲೆ ಇನ್ನೊಂದಷ್ಟು ಮಶ್ರೂಮ್ ಡಿಶಸ್ಸು ಮತ್ತು ಸ್ಟಾರ್ಟರ್ಸು, ಮಕ್ಕಳಿಗೆ ಸ್ನ್ಯಾಕ್ಸು ಇದೆಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಅವ್ರ ಹತ್ರ ತಿಳ್ಕೊಂಡು ಏನೇನು ಸಿಗುತ್ತೆ ಅಂತ ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡೋಣ. ಸೊ ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಸೊ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಬರಬೇಕು. ಈಗ ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಡೋಣ, ಬನ್ನಿ. ಸೊ ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗಾಯತ್ರಿ ಅಂತ. ಸೊ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡಿ. ಯಾವಾಗ ಸ್ಟಾರ್ಟ್ ಮಾಡಿದ್ದು, ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು? ಹೇಳ್ತೀನಿ ಸರ್. ಆ್ಯಕ್ಚುಲಿ ನಾನು ಸ್ಟಾರ್ಟಪ್ ಮಾಡೋಣ ಅಂತ ಆಲ್ಮೋಸ್ಟ್ ತುಂಬ ವರ್ಷಗಳಿಂದನೇ ಕನಸಿತ್ತು. ನನಗೆ ಫುಡ್ ಬಗ್ಗೆ ತುಂಬ ಪ್ಯಾಷನೇಟೆಡ್ ಆಗಿದ್ದೀನಿ. ಅಂದರೆ ನ್ಯೂ ರೆಸಿಪೀಸ್ ಆಗಿರಲಿ, ನ್ಯೂ ಡಿಶಸ್ ಆಗಿರಲಿ ಟ್ರೈ ಮಾಡಬೇಕು ಅಂತ ತುಂಬ ನನಗದೊಂದು ಏಮ್ ಇತ್ತು, ವಿತ್ ಅಫೋರ್ಡೆಬಲ್ ಕಾಸ್ಟ್. ಮೇನ್ಲಿ ಏನಂದರೆ ಹೈಜೀನ್ ಫುಡ್ ವಿತ್ ಅಫೋರ್ಡೆಬಲ್ ಕಾಸ್ಟ್ ಸಿಗೋದು ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬ ಕಡಿಮೆ. ಯಾಕಂದರೆ ನಾವು ಹೊರಗಡೆ ಹೋಗಿದಾಗ ತಿಂತಾ ಇರ್ತೀವಿ ಅಲ್ವಾ, ನೋಡ್ತಿರ್ತೀವಿ. ಹೋಟೆಲ್ ಊಟ ತಿಂದಿದ್ದ ನೆಕ್ಸ್ಟ್ ಡೇ ಗ್ಯಾಸ್ಟ್ರಿಕ್ ಥರ ಎದೆ ಉರಿ, ಅದು 2 days ಆದರೂ ನಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಡೈಜೆಸ್ಟ್ ಆಗೋದಕ್ಕಾಗಿರಲಿ, ಊಟ ಆದಮೇಲೆ ತೇಗ್ ಬರೋದು, ಹಂಗೆಲ್ಲ ಆಗುತ್ತೆ. ಸೊ ನಮ್ಮಲ್ಲಿ ನಾವು ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ ಮೇಯ್ನು, ಆ್ಯಂಡ್ ಫುಡ್ ಕಲರ್ ಯಾವುದಕ್ಕೂ ಯೂಸ್ ಮಾಡಲ್ಲ. ಇವನ್ ಬಿರಿಯಾನಿ ಆಗಿರ್ಬೋದು, ಕಬಾಬ್, ಮಶ್ರೂಮ್ ಕಬಾಬ್ ಆಗಿರ್ಬೋದು, ಆರ್ ನಗೇಟ್ಸ್ ಆಗಿರಲಿ, ನಮ್ಮದಲ್ಲಿ ಯಾವುದೇ ವೆರೈಟಿ ತೊಗೊಂಡ್ರು ವಿ ನಾಟ್ ಯೂಸಿಂಗ್ ಟೇಸ್ಟಿಂಗ್ ಪೌಡರ್. ಮೇಯ್ನ್ಲಿ ಹೆಲ್ತ್ ಹೈಜೀನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿದ್ದೀವಿ. ಸೊ ಅದು ಬಂದು, ಆ್ಯಂಡ್ ನಾವು ಈ ಹೋಟೆಲ್ ಸ್ಟಾರ್ಟ್ ಮಾಡಿ ಜಸ್ಟ್ 15 days ಆಯಿತು. November 14th ಈ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಪ್ ಹಂಗೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಕಸ್ಟಮರ್ಸ್ ರೆಗ್ಯುಲರಾಗಿ ಬರ್ತಿದ್ದಾರೆ. ಅಂದರೆ ಯಾರು ತೊಗೊಂಡು ಹೋಗಿದ್ದಾರಲ್ಲ ಅವರು ರೆಗ್ಯುಲರಾಗಿ ಬರ್ತಾ ಇದ್ದಾರೆ ವಾಪಸ್ಸು. ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಹೇಳ್ತಾ ಇದ್ದಾರೆ. ಸೊ ರಿಕ್ವೆಸ್ಟಿಂಗ್ ವ್ಯೂವರ್ಸ್ ಆಲ್ಸೋ ಟು ಕಮ್ ಜಾಯ್ನ್ ಅಸ್, ಟೇಸ್ಟ್ ಮಾಡಿ ಫೀಡ್ಬ್ಯಾಕ್ ಹೇಳಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು. ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ? ಸೊ ನಮ್ಮದು ಬಂದು ಈವ್ನಿಂಗ್ ಇರುತ್ತೆ. ಎವ್ರಿ ಡೇ ಸಂಜೆ 6:30 ರಾತ್ರಿ 11 ಗಂಟೆವರೆಗೂ ತೆಗೆದಿಟ್ಟಿರ್ತೀವಿ. ಯಾಕಂದರೆ ವರ್ಕಿಂಗ್ ಪೀಪಲ್ ಮೈಂಡ್ ಸೆಟ್ ಇಟ್ಕೊಂಡು ನಾನು ಇದನ್ನು ಟ್ರೈ ಮಾಡಿದ್ದು. ಯಾಕಂದರೆ ಸಂಜೆ ತುಂಬ ಜನ ಹೊರಗಡೆಯಿಂದ ಬಂದಿರ್ತಾರೆ, ಲೈಕ್ PGs ಎಸ್ಪೆಷಲಿ PG ಹುಡುಗಿರು ಆರ್ ವರ್ಕಿಂಗ್ ವುಮೆನ್ಸು 9 ಗಂಟೆ 10 ಗಂಟೆ ಶಿಫ್ಟ್ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ, ಸಿಸ್ಟರ್ಸ್ ಆಗಿರಲಿ, ಡಾಕ್ಟರ್ಸ್ ಆಗಿರಲಿ. ಸೊ ಆವಾಗ ಏನಂದರೆ ನಮಗೆ ರೆಸ್ಟೋರೆಂಟ್ ಫುಡ್ ಆನ್ ಟೈಮ್ ಸಿಗಲ್ಲ, ಆರ್ ಒಳ್ಳೆ ಊಟ ನಮಗೆ ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ಟೈಮಿಗೆ ಸಿಗಲ್ಲ. ಸೊ ನಾವೇನು ಮಾಡಿದ್ದೀವಿ ಅಂದರೆ 11 ಗಂಟೆವರೆಗೂ ಏನಕ್ಕೆ ಇರ್ತೀವಿ, ಸೊ ದಟ್ ಎಲ್ಲರೂ ಬರ್ಬೋದು. ಅಂದರೆ ಕೆಲಸ ಮುಗಿಸಿ ಬರೋವ್ರಿಗೆ ಕನ್ವೀನಿಯೆಂಟ್ ಆಗಿರಲಿ ಅಂತ. ನಾನು ವರ್ಕಿಂಗ್ ಆಗಿರೋದ್ರಿಂದ ಸೊ ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಸಂಡೇ ಎವ್ರಿ ಸಂಡೇ ಸ್ಪೆಷಲ್ ಇರುತ್ತೆ. 7 o'clock ಇಂದ 4ವರೆಗೂ ಇರ್ತೀವಿ. ಬೆಳಗ್ಗೆ ಮಾರ್ನಿಂಗ್ 7 ಸಂಡೇಸ್ ಮಾತ್ರ ಬೆಳಗ್ಗೆ ಸಿಗುತ್ತೆ. ಸಂಡೇ ಮಾತ್ರ ಬೆಳಗ್ಗೆ ಇರುತ್ತೆ. ಸಂಡೇ ಮಾರ್ನಿಂಗ್ 7 o'clock ಇಂದ ಎವ್ರಿ ಸಂಡೇ ನಾವು ಮೆನು ಚೇಂಜ್ ಮಾಡ್ತಾ ಇರ್ತೀವಿ. ಫ್ರೀಕ್ವೆಂಟಾಗಿ ಸೇಮ್ ಒಂದೇ ಮೆನು ಇರಲ್ಲ, ಬಟ್ ಒಂದೊಂದು ನ್ಯೂ ರೆಸಿಪಿ ಲೈಕ್ ನ್ಯೂ ಡಿಶಸ್ ಟ್ರೈ ಮಾಡ್ತಾ ಇರ್ತೀವಿ. ಲೈಕ್ ಲಾಸ್ಟ್ ವೀಕು ಬಾಳೆಜೊನ್ನೆ ಇಡ್ಲಿ ಮಾಡಿದ್ವಿ, ಸ್ವೀಟ್ ಕಾರ್ನ್ ಅಕ್ಕಿ ರೊಟ್ಟಿ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಅಂದರೆ ಎವ್ರಿ ವೀಕ್ ಹೊಸ ಹೊಸ ವೆರೈಟಿ ಟ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ರಿಕ್ವೆಸ್ಟಿಂಗ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟ್ ಅಂತೂ ಬೇಕು, ವ್ಯೂವರ್ಸ್ಗೂ ಸಪೋರ್ಟ್ ಮಾಡಲಿ ಅಂತ. ಖಂಡಿತ. ಥ್ಯಾಂಕ್ ಯು. ಸೊ ನಮ್ಮ ಆರ್ಡರ್ಲ್ಲ ಬಂದಿದೆ, ಏನೇನು ತರಿಸಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ಸಿಂಪಲಾಗಿ 3 ಡಿಶಸ್ ಬಂದಿದೆ. ಮೊದಲನೇದು ಬಂದ್ಬಿಟ್ಟು ಮೇಯ್ನಾಗಿ ಬಂದಿದ್ದು ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡೋಕ್ಕೆ. ಸೊ ಇಲ್ಲಿ ಮಶ್ರೂಮ್ ಬಿರಿಯಾನಿ ಇದೆ, ಪಕ್ಕ ನಾಟಿ ಸ್ಟೈಲು.
ಸೊ ಬಟಾಣಿಗಳೆಲ್ಲ ಎದ್ದು ಕಾಣಿಸ್ತಾ ಇದೆ ಬೇಜಾನು. ಅದಾದಮೇಲೆ ಮಶ್ರೂಮ್ ಕಬಾಬ್ ಕೂಡ ಸಿಗುತ್ತೆ. ಸೊ ಮಶ್ರೂಮ್ ಕಬಾಬ್ ತರಿಸಿದ್ದೀವಿ. ಇಂಪ್ರೆಸ್ ಆಯಿತು. ಏನಂದರೆ ಕ್ವಾಂಟಿಟಿ ಇಷ್ಟಿದ್ದಪ್ಪ ಮಶ್ರೂಮು, ದೊಡ್ಡ ಮಶ್ರೂಮ್ನ ಎರಡೇ ಹೋಲ್ಡ್ ಮಾಡಿ ಡೀಪ್ ಫ್ರೈ ಮಾಡಿ ಕೊಟ್ಟಿರೋದು. ಸೊ ಚಿಕ್ಕದಾಗಿರುತ್ತೆ ಎಲ್ಲ ಕಡೆ, ಇಲ್ಲಿ ದೊಡ್ಡದಾಗಿದೆ. ಅದೊಂದು ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಬಂದು ಪನ್ನೀರ್ ಟಿಕ್ಕಾ ಅಂತ ಇತ್ತು. ಪನ್ನೀರ್ ಟಿಕ್ಕಾನ ತರಿಸಿದ್ದೀವಿ. ಸೊ ಅದು ಕೂಡ ಟಿಕ್ಕಾ ಅಂದರೆ ತಂದೂರ್ ಸ್ಟೈಲಲ್ಲ, ಡೀಪ್ ಫ್ರೈ ಮಾಡ್ತಾರೆ. ಬಟ್ ಲೇಯರ್ ಇರುತ್ತೆ. ಒಂದು ಲೇಯರು ಪನ್ನೀರ್ ಇರುತ್ತೆ, ಚೀಸ್ ಇರುತ್ತೆ, ಆಮೇಲೆ ಈರುಳ್ಳಿ ಇರುತ್ತೆ, ಕ್ಯಾಪ್ಸಿಕಮ್ ಇರುತ್ತೆ, ಅದೆಲ್ಲ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿ ಕೊಡ್ತಾರೆ. ಸೊ ನೋಡೋಣ ಅದು ಕಚ್ಚಿದಾಗ ಅದು ಒಳಗಡೆ ಏನೇನಿರುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಈಗ ಫಸ್ಟು ಕಬಾಬಿಂದ ಟೇಸ್ಟ್ ಮಾಡೋಣ. ಮಶ್ರೂಮ್ ಕಬಾಬ್ ಹೇಳಿದ್ನಲ್ಲ, ದಪ್ಪ ಪೀಸಸ್ಸು. ಒಂದು ಮಶ್ರೂಮ್ನ 2 ಪೀಸ್ ಕಟ್ ಮಾಡಿರ್ತಾರೆ. ಕೆಚಪ್ ಕೊಟ್ಟಿದ್ದಾರೆ. ಸೂಪರ್ ಕ್ರಂಚಿ. ಔಟ್ರ್ ಲೇಯರು ಸಖತ್ತು ಕ್ರಂಚಿ ಆಗಿದೆ. ಪ್ಲಸ್ಸು ಅದು ಯೂಸ್ ಮಾಡಿರೋ ಮಸಾಲೆ ಇದೆಯಲ್ಲ ಸ್ವಲ್ಪ ಸ್ಪೈಸಿಯಾಗಿ ಕೂಡ ಇದೆ. ಮಸಾಲೆ ಖಾರ, ವಾವ್. ನಾನು ಕೆಚಪ್ ಹಾಕೊಂಡು ತಿಂದೆ, ಬಟ್ ಆದ್ರೂ ಆ ಮಸಾಲೆದು ಆ ಸ್ಪೈಸಿನೆಸ್ ಫೀಲ್ ಆಗ್ತಾಯಿದೆ. ಆಮೇಲೆ ಕರ್ಬೇವಿನ ಸೊಪ್ಪೆಲ್ಲ ಇರುತ್ತೆ ಆ ಬ್ಯಾಟ್ರಲ್ಲೇ. ಅದ್ಭುತವಾಗಿದೆ. ತಂದಿದ ತಕ್ಷಣ ಕೊಟ್ಟಿದ ತಕ್ಷಣ ತಿಂದ್ಬಿಡ್ಬೇಕು. ಅದ್ಭುತವಾದ ಮಶ್ರೂಮ್ ಕಬಾಬ್, ಸ್ಪೈಸಿ ಮಶ್ರೂಮ್ ಕಬಾಬ್ ಅಂತ ಹೇಳ್ಬೋದು, ಇಲ್ಲಾಂದರೆ ಕ್ರಂಚಿ ಸ್ಪೈಸಿ ಮಶ್ರೂಮ್ ಕಬಾಬ್ ಅಂತ ಹೇಳ್ಬೋದು. ಔಟ್ರ್ ಲೇಯರು ಕರುಮ್ ಅಂತ ಇರುತ್ತೆ, ಒಳಗಡೆ ಮಶ್ರೂಮ್ ಅಂತೂ ಬಿಡಿ ಗೊತ್ತಲ್ಲ, ಬೆಂದೋ ಇರುತ್ತೆ. ಸೊ ಮೆಲ್ಟ್ ಆಗ್ಬಿಡುತ್ತೆ ಬಾಯಲ್ಲಿ. ಟ್ರೈ ಮಾಡಿ, ಮಿಸ್ ಮಾಡಿದಿರಾ. ಇನ್ನೂ ಸೌಂಡ್ ಬರ್ತಾನೆ ಇದೆ. ಈಗ ನೆಕ್ಸ್ಟು ಪನ್ನೀರ್ ಟಿಕ್ಕಾ ಕೊಡೋಣ. ಇನ್ನೊಂದು ಪೀಸ್ ತಿನ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಪನ್ನೀರ್ ಟಿಕ್ಕಾ. ಒಂದು ಕಡ್ಡಿ ಚುಚ್ಚಿರ್ತಾರೆ, ಆ ಕಡ್ಡಿ ಹಿಡ್ಕೊಂಡು ಕಚ್ಬಿಡೋಣ. ಫುಲ್ಲು ಒಳಗೋಗಲ್ಲ, ಅರ್ಧ ಕಚ್ಕೊಂಡು ತಿನ್ನಬೇಕು. ಶೇರ್ಸ್. ಒಳಗಡೆ ನೋಡಿ ಗ್ರೀನ್ ಚಟ್ನಿ ಇದೆ, ಪುದೀನ ಫ್ಲೇವರು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಹೆಂಗೆ ಹೊಡಿದು ಗೊತ್ತಾ. ಓಹೋ ಅದ್ಭುತ. ಸೂಪರ್ ಸ್ಪೈಸಿಯಾದ ಪನ್ನೀರ್ ಟಿಕ್ಕಾ. ಲೇಯರ್ಗಳು ಕಾಣಿಸ್ತಾ ಇರ್ಬೋದು. ಕ್ಯಾಪ್ಸಿಕಮ್ ಮೇಲೆ ಕೆಳಗೆ ಇಟ್ಟಿದ್ದಾರೆ, ಮಧ್ಯದಲ್ಲಿ ಪನ್ನೀರ್ದು ದೊಡ್ಡ ಸ್ಲೈಸು, ಅದಕ್ಕೆ ಗ್ರೀನ್ ಚಟ್ನಿನ ಮೆತ್ತಿದ್ದಾರೆ. ಆಮೇಲೆ ಈರುಳ್ಳಿ ಒಂದು ಸ್ಲೈಸ್ ಇದೆ. ಸಖತ್ ಖಾರ ಇದೆ, ಚೆನ್ನಾಗಿದೆ. ಬಟ್ ಅದ್ಭುತ, ತಿನ್ಸೋಕ್ಕಾಗಲ್ಲ ಒಂದೇ ಬೈಟಿಗೆ. ಅದಕ್ಕೆ ಮಯೋನೀಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಟೊಮೆಟೊ ಕೆಚಪ್ ಕೂಡ ಕೊಟ್ಟಿದ್ದಾರೆ. ನಾನು ಮಯೋನೀಸ್ ಅಂತ ತಿಂತೀನಿ, ಯಾಕಂದರೆ ಗ್ರೀನ್ ಚಟ್ನಿದು ಸರಿಯಾಗಿದೆ, ಸ್ಪೈಸಿ. ಇದು ಡಿಫ್ರೆಂಟಾದ ಟಿಕ್ಕಾ, ಡೀಪ್ ಫ್ರೈಡ್ ಟಿಕ್ಕಾ. ಖಾರವಾಗಿ ಏನೋ ತಿಂತೀರಾ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಇನ್ನೊಂದು ಡಿಶ್ ಬಂದ್ಬಿಡ್ತು ಸಮೋಸ. ಅದು ಕೂಡ ಬೇಬಿ ಸಮೋಸಾಸ್, ಪುಟಾಣಿ ಸಮೋಸ. ಓಪನ್ ಮಾಡಿದ್ರೆ ಒಳಗಡೆ ವೆಜಿಟೇಬಲ್ಸ್, ಸ್ವೀಟ್ ಕಾರ್ನ್ಸ್ ಎಲ್ಲ ಇರುತ್ತೆ. ನಾರ್ಮಲಾಗಿ ಈ ಥರ ಚಿಕ್ಕದು ನೋಡಿದಾಗ ಏನನ್ಸುತ್ತೆ ಹೇಳಿ, ಆನಿಯನ್ ಸಮೋಸ ಅನಿಸುತ್ತೆ. ಬಟ್ ಇವರು ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿಗಳನ್ನ ಬಳಸಿದ್ದಾರೆ. ಆಮೇಲೆ ಸ್ವೀಟ್ ಕಾರ್ನು ಬಳಸಿದ್ದಾರೆ. ಇದೆ, ಕೋಸೆಲ್ಲ ಇದೆ, ಎಳೆಕೋಸು, ಕ್ಯಾರೆಟು, ಸ್ವೀಟ್ ಕಾರ್ನು ಎಲ್ಲ ಇದೆ. ಬರೀ ಒಂದೇ ಇಂಗ್ರೀಡಿಯೆಂಟ್ ಹಾಕಿ ಮಾಡಲ್ಲ, ನಾರ್ಮಲಾಗಿ ಎಲ್ಲ ಕಡೆ ಸಿಗೋ ಥರ ಒಂಥರ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ಇದು ತೆಳುಗಿರೋದ್ರಿಂದ ಸಖತ್ತು ಕ್ರಂಚಿಯಾಗಿರುತ್ತೆ. ಈ ಸೈಜಲ್ಲಿ ಮಾಡಿದ್ರೆ ದಪ್ಪ ಸಮೋಸಾಗಿತ್ತ ಈ ಸಮೋಸಗಳು ಸೂಪರ್ ಕ್ರಂಚಿಯಾಗಿರುತ್ತೆ. ನೀವು ಎಷ್ಟು ತಿಂದರೂ ತಿನ್ನಂಗೆ ಅನ್ಸಲ್ಲ, ತಿಂತಾನೆ ಇರ್ತೀವಿ. ಸೊ ಒಂದು ಪ್ಲೇಟಿಗೆ ಒಂದಿಷ್ಟು ಆ ಕ್ವಾಂಟಿಟಿನಲ್ಲಿ ಬರುತ್ತೆ, ಚಿಕ್ಕದು. ಸೊ ಒಂಥರ ತೊಗೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳೋದು ಡಿಶ್ ಇದು. ಚೆನ್ನಾಗಿದೆ. ಈಗ ಮೇನ್ ಡಿಶ್ಶು ಮಶ್ರೂಮ್ ಬಿರಿಯಾನಿಗೆ ಜಂಪ್ ಆಗುವ ಸಮಯ. ಈಗ ಫೈನಲ್ ಆಗಿ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಜೊತೆ ಇಷ್ಟ ಆಗಿದ್ದು ಬಟಾಣಿಗಳು, ನಾಟಿ ಸ್ಟೈಲು ಪಲಾವ್ ಮಾಡ್ತೀವಲ್ಲ ನಾವು, ಸೇಮ್ ಅದೇ ಥರ ರೆಸಿಪಿನಲ್ಲಿ ಮಾಡಿದ್ದಾರೆ. ಲೈಟಾದ ಕಲರು, ಜಾಸ್ತಿ ಗ್ರೀನ್ ಕಲರ್ ಇರೋದಿಲ್ಲ. ಲೈಟಾಗಿ ಮೈಲ್ಡಾಗಿರುತ್ತೆ, ಜಾಸ್ತಿ ಮಸಾಲ ಆ ಥರ ಇರೋದಿಲ್ಲ. ಮನೇಲಿ ಮಾಡೋ ಥರ ಸೇಮ್ ಮನೇಲಿ ನೀವು ಒಂದು ಪಲಾವ್ ಮಾಡ್ಕೊಂಡು ಯಾವ ಥರ ತಿಂತೀರೋ ಸೇಮ್ ಅದೇ ಥರ ಇರುತ್ತೆ. ಆರಾಮಾಗಿ ಇದನ್ನು ಮುಗಿಸ್ಬೋದು, ನಿಮಗೆ ಹೆವಿ ಅನಿಸೋದಿಲ್ಲ ಆ ಥರ ಡಿಶ್ಶು. ಸ್ಪೈಸಿ ಲೆವೆಲು ಸ್ವಲ್ಪ ಖಾರ ಅನಿಸ್ತು, ಬಟ್ ಹಂಗೆ ಹೊಟ್ಟೋಯ್ತು. ಸ್ಪೈಸಸ್ ಏನೇನು ಮಸಾಲ ಪದಾರ್ಥಗಳು ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಫೀಲ್ ಮಾಡ್ಬೋದು, ಬಟ್ ಜಾಸ್ತಿನೂ ಇಲ್ಲ. ಪರ್ಫೆಕ್ಟ್ ಆದ ಮನೆ ಊಟ. ಇನ್ನೂ ಎಷ್ಟೊಂದು ಡಿಶಸ್ ಸಿಗುತ್ತೆ. ಇವಾಗ ನಗೆಟ್ಸ್ ಸಿಗುತ್ತಂತೆ. ಅದು ಕೂಡ ರೆಡಿಮೇಡ್ ನಗೆಟ್ಸ್ನ ತಂದು, ಫ್ರೋಝನ್ನ ತಂದು ಡೀಪ್ ಫ್ರೈ ಮಾಡ್ಕೊಡಲ್ಲ ಅವರು. ಅದನ್ನು ಇವರೇ ಪ್ರಿಪೇರ್ ಮಾಡ್ತಾರಂತೆ.
ಅದೊಂದು ಒಳ್ಳೆಯ ವಿಷಯ. ಸೊ ನೀವು ಆ ಥರ ಎಲ್ಲ ಅವೆಲ್ಲ ಟೈಮ್ ಪಾಸ್ ಡಿಶ್ಗಳು. ಈ ಸಮೋಸ, ಈ ನಗ್ಗೆಟ್ಸು ಇವೆಲ್ಲ ಹೆಂಗೆ ಅಂದರೆ ತೊಗೊಂಡು ಅರಟೆ ಹೊಡ್ಕೊಂಡು ಕುತ್ಕೊಂಡು ತಿನ್ಕೊಂಡು ಇರೋ ಥರ. ಸೊ ಟೈಮ್ ಪಾಸ್ ಡಿಶ್ಶು ಆ ಥರ ತಿನ್ನಂಗಿದ್ರೆ ಬರ್ಬೋದು. ಟ್ವಿಸ್ಟರ್ಸು ಇವೆಲ್ಲ ಸಿಗುತ್ತೆ ಮಕ್ಳಿಗೆ ಅಟ್ರಾಕ್ಟ್ ಆಗೋದು. ಪಲ್ಪಿ ಗ್ರೇಪ್ ಸಿಗುತ್ತೆ, ಪಲ್ಪಿ ಗ್ರೇಪ್ ತರಿಸಿದ್ದೀವಿ. ಆಮೇಲೆ ಫಸ್ಟ್ ಬಂದಿದ್ದ ತಕ್ಷಣ ಒಂದು ಜ್ಯೂಸ್ ಕೊಟ್ಟರು, ಲೀಚಿ, ಪಲ್ಪಿ ಲೀಚಿ ಜ್ಯೂಸು, ಅದು ಸೂಪರ್ ಆಯಿತು. ತಿನ್ಬಿಟ್ಟು ಜ್ಯೂಸ್ ಜೊತೆ ಸಿಗಿದೆ. ಹೊಟ್ಟೆ ತುಂಬೋಯ್ತು ಮತ್ತು ನಾನು ಲೇಟಾಗಿ ಊಟ ಮಾಡಿದ್ವಿ. ಇಲ್ಲಿ ಬಂದ್ಬಿಟ್ಟು ಚರಿಯ ಬ್ಯಾಟಿಂಗ್ ಆಯ್ತಲ್ಲ ಅದಕ್ಕೋಸ್ಕರ. ಸೊ ಫೈನಲಾಗಿ ನೀವೇನ ಈ ಸುತ್ತಮುತ್ತ ಇದ್ದೀರಾ, ಒಂದೊಳ್ಳೆ ಮನೆ ಊಟ, ಅದು ಕೂಡ ಪ್ಯೂರ್ ವೆಜ್ ಟ್ರೈ ಮಾಡ್ತೀರಾ ಅಂದರೆ ಈ ಜಾಗಕ್ಕೆ ಬರ್ಬೋದು. ಸೊ ಸಿಂಪಲ್ಲಾಗಿರುತ್ತೆ, ಲೈಟಾಗಿರುತ್ತೆ, ಮೈಲ್ಡಾಗಿರುತ್ತೆ. ಬಿರಿಯಾನಿ ಜಾಸ್ತಿ ಮಸಾಲೆ ಮಕ್ಕೋಡೆ ಥರ ಆ ಥರ ಇರೋದಿಲ್ಲ. ಸೊ ಹಗುರವಾಗಿರುತ್ತೆ ತಿನ್ನೋದಕ್ಕೆ, ಬಟ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅಂದರೆ ಫ್ಲೇವರ್ಫುಲ್ ಆಗಿರುತ್ತೆ. ಮೇಯ್ನಾಗಿ ಆ ಸ್ಪೈಸಸ್ ಘಮ ಲೇಟಾಗಿ ಹಂಗೆ ಬರುತ್ತೆ. ಖಾರ ಹಿಂಗೆ ಬರುತ್ತೆ ಹೋಗುತ್ತೆ. ಜಾಸ್ತಿ ಹೊತ್ತು ಉಳ್ಕೊಳ್ಳಲ್ಲ, ಜಾಸ್ತಿ ಖಾರ ಹೊಡೆಯೋದಿಲ್ಲ. ಸೊ ಅದು ಸ್ಪೆಷಾಲಿಟಿ. ಇನ್ನೊಂದೇನು ಅಂದರೆ ಕಬಾಬು, ಯಾವುದು ಮಶ್ರೂಮ್ ಕಬಾಬ್ದಲ್ಲಿ ಸೈಜಸ್ಸು ಪ್ಲಸ್ಸು ಆ ಬ್ಯಾಟ್ರಲ್ಲಿ ಆ ಸ್ಪೈಸಿನೆಸ್ ಇಷ್ಟ ಆಯಿತು. ಪ್ಲಸ್ಸು ಆಬ್ವಿಯಸ್ಲಿ ಕ್ರಂಚಿಯಾಗಿರುತ್ತೆ, ಕರುಮ್ ಅಂತಲೇ ಇರುತ್ತೆ ಪ್ರತಿ ಬೈಟ್ಗೂ. ಅದನ್ನು ಟ್ರೈ ಮಾಡ್ಬೋದು. ಬಟ್ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತೀರಾ, ಇನ್ನು ಸ್ವಲ್ಪ ಸ್ಪೈಸಿಯಾಗಿ ಟ್ರೈ ಮಾಡ್ತೀರಾ ಅಂದರೆ ಅದು ಪನ್ನೀರ್ ಟಿಕ್ಕಾ, ಅದನ್ನು ಟ್ರೈ ಮಾಡಿ. ಅದು ಸ್ವಲ್ಪ ಖಾರವಾಗಿರುತ್ತೆ. ಯಾಕಂದರೆ ಆ ಚಟ್ನಿ ಮೇಯ್ನಾಗಿ ಒಳಗಡೆ ಗ್ರೀನ್ ಚಟ್ನಿ ಹಾಕಿರ್ತಾರಲ್ಲ, ಅದೇ ಹೈಲೈಟು, ಅದೇ ಖಾರ ಕೊಡೋದು. ಪುದೀನ ಫ್ಲೇವರು ಮತ್ತು ಹಸಿಮೆಣ್ಸಿನ್ಕಾಯಿನ ಖಾರ ಸರಿಯಾಗಿರುತ್ತೆ. ಬಟ್ ಒಂದು ಬೈಟ್ಗದು ನಿಲ್ಲಿಸಲ್ಲ. ಮಯನೀಸ್ ಜೊತೆಗೆ ಆಗ ತಿಂತಾಯಿದ್ರೆ ಇನ್ನೂ ಮಜಾ. ಆಮೇಲೆ ಮಾಮೂಲಿ ಸಮೋಸ ಸಿಗುತ್ತೆ, ಮತ್ತು ನಗೆಟ್ಸು ಇವೆಲ್ಲ ಸಿಗುತ್ತೆ. ಇದಾಮೇಲೆ ಪೊಟ್ಯಾಟೊ ಟ್ವಿಸ್ಟರ್ಸ್ ಇದೆಲ್ಲ ಸಿಗುತ್ತೆ. ಇದೆಲ್ಲ ತಿಂತಾಯಿದ್ರು ಮಕ್ಕಳೆಲ್ಲ. ಸೊ ಮಕ್ಳಿಗೆ ಇಷ್ಟ ಆಗುತ್ತೆ. ಮಕ್ಳನ್ನ ಕರ್ಕೊಂಬಂದು ಒಂದ್ಸಲಿ ಟ್ರೈ ಮಾಡಿಸಿ. ಇದು ಅಂದರೆ ಜಂಕ್ ಫುಡ್ ಥರ ಅಲ್ಲ, ಇದೊಂಥರ ಮನೆ ಊಟ, ಮನೇಲಿ ಮಾಡಿಕೊಡ್ತಾರೆ. ಸೊ ಲೇಡೀಸ್ ರನ್ ಮಾಡೋದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಬರೀ ಭಾನುವಾರದೊತ್ತು ಮಾತ್ರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತಂತೆ. ಈ ನಾರ್ಮಲ್ ಡೇಸಲ್ಲೆಲ್ಲ ಸಂಜೆ ಮೇಲೆ, ಯಾಕಂದರೆ ಅವರು ಕೆಲಸಕ್ಕೆ ಹೋಗ್ತಾರೆ, ವರ್ಕಿಂಗ್ ವುಮೆನ್. ಕೆಲಸ ಮುಗಿಸ್ಕೊಂಡು ಬಂದು 4 ಗಂಟೆಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅಂಗಡಿ ಓಪನ್ ಮಾಡೋದು. ಸೊ ಒಂದ್ಸಲಿ ಟ್ರೈ ಮಾಡಿ. ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ತುಂಬ ಶೇರ್ ಮಾಡಿ. ನೀವೇನೋ ದೂರದಿಂದ ನೋಡ್ತಿದ್ರೆ ಈ ಕಡೆ ಸುತ್ತಮುತ್ತ ಇರೋರು ಯಾರಿಗಾದರೂ ಕಾಣಿಸುತ್ತೆ, ಅವರು ಬಂದು ಟ್ರೈ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಆವಾಗಲೇ ನೋಟಿಫಿಕೇಷನ್ಸ್ ಬರೋದು. ನಮಸ್ಕಾರ.